ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನಿತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಮಾವಾಸ್ಯೆ ಕಳೆದ ನಂತರದಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ವಿಚಾರಗಳು ಬರುವಂಥದ್ದಿದೆ, ಯಾವ ಎಚ್ಚರಿಕೆಯ ಮುನ್ಸೂಚನೆ ನಿಮಗೆ ಸಿಗುವಂಥದ್ದಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಈ ಬರುವಂತಹ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಏನೆಲ್ಲ ಬದಲಾವಣೆ ಬರುವಂಥದ್ದಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವೆಲ್ಲ ವಿಚಾರಗಳು ಬರುವಂಥದ್ದಿದೆ, ಯಾವೆಲ್ಲ ಅದ್ಭುತ ಬದಲಾವಣೆಗಳಿದೆ, ಯಾವ ವಿಚಾರವಾಗಿ ನೀವು ಎಚ್ಚರಿಕೆಯನ್ನು ಇರಬೇಕು ಅನ್ನುವಂತಹ ಸೂಚನೆ ಟ್ಯಾರೋ ಕಾರ್ಡ್ ಮುಖಾಂತರವಾಗಿ ನಿಮಗೆ ತಿಳಿಸ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಒಂದು ಕಾರ್ಡ್ನ ಅಥವಾ ಒಂದು ಸ್ಟೋನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಕಾರ್ಡ್ನ ರೀಡಿಂಗ್ನ ನೋಡಬೇಕಾಗತ್ತೆ. ಹಾಗೆ ಯಾವ ದೇವರ ಹೆಸರನ್ನ 3 ಬಾರಿ ನೀವು ಬಹಳಷ್ಟು ಆರಾಧನೆ ಮಾಡ್ತೀರಿ, ಇಷ್ಟ ದೈವ ಆಗಿರ್ಬೋದು, ಕುಲ ದೈವ ಆಗಿರ್ಬೋದು, ಮನೆ ದೇವತೆ ಆಗಿರ್ಬೋದು, ಗ್ರಾಮ ದೇವತೆ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ದೇವಿ ಆಗಿರಬಹುದು, ಹಾಗೆ ಯಾವುದಾದ್ರೂ ಒಂದು ದೈವಗಳಾಗಿರ್ಬೋದು, ನೀವು ಹೆಸರನ್ನ 3 ಬಾರಿ ಹೇಳ್ಕೊಂಡು, ಯಾರೇ ದೇವರಾಗಿರಲಿ, ಅದು ಹನುಮಂತ ಆಗಿರ್ಬೋದು, ರಾಮ ಆಗಿರಬಹುದು, ಯಾರನ್ನೇ ಆಗಿರಲಿ, ನಿಮ್ಮ ಮನಸ್ಸಿನಲ್ಲಿ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಓಕೆ, ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತೇಳಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಪ್ಲೇನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಅಮಾವಾಸ್ಯೆ ಕಳೆದ ನಂತರದಲ್ಲಿ ಯಾವೆಲ್ಲ ವಿಚಾರಗಳು ಬರುವಂಥದ್ದಿದೆ, ಯಾವ ವಿಚಾರವಾಗಿ ಎಚ್ಚರಿಕೆಯನ್ನು ನೀವು ತೊಗೊಳ್ಬೇಕಾಗತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಈ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಯಾವೆಲ್ಲ ವಿಚಾರಗಳು ಬರುವಂಥದ್ದಿದೆ, ಯಾವ ವಿಚಾರಗಳು ನೀವು ನೋಡ್ತೀರಿ, ಯಾವ ವಿಚಾರದಲ್ಲಿ ಎಚ್ಚರಿಕೆಯ ಮುನ್ಸೂಚನೆ ಕೊಡ್ತಾ ಇದೆ, ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಅದ್ಭುತ ಚೇಂಜಸ್ ಕಾಣ್ತಾ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು. ಓಕೆ, ಇಲ್ಲಿ ಕೆಲವೊಂದು ಯಾವುದೋ ಒಂದು ಬಿಸ್ನೆಸ್ ವಿಚಾರವಾಗಿ, ಅಥವಾ ಯಾವುದೋ ಒಂದು ಕೆಲಸದ ವಿಚಾರವಾಗಿ, ಅಥವಾ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಗೋಲ್ನ ರೀಚ್ ಆಗೋದಕ್ಕೆ ಅಂತ ಹೇಳಿ ಮೊದಲನೇ ಹೆಜ್ಜೆ ಇಡಬೇಕು ಅನ್ನುವಂಥ ತೀರ್ಮಾನಗಳನ್ನು ತಗೊಳ್ಳುವಂಥ ಸಾಧ್ಯತೆ ಇದೆ. ಈಗಲೂ ಕೂಡ ಯಾವುದೋ ಒಂದು ಜೀವನದಲ್ಲಿ ನಾನು ಏನೋ ಒಂದು ಸಾಧನೆ ಮಾಡಬೇಕು, ಅಥವಾ ಏನೋ ಒಂದು ಮಾಡಬೇಕು ಅನ್ನುವಂಥ ಛಲ ಇದೆ, ಹಂಬಲ ಇದೆ, ಎಲ್ಲನೂ ಇದೆ. ಬಟ್ ಆ ಧೈರ್ಯ ನಿಮಗೆ ಬರ್ತಾ ಇರಲಿಲ್ಲ. ಬಟ್ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಆ ರೀತಿ ಯಾವುದೋ ಒಂದು ನಿರ್ಧಾರಗಳನ್ನು, ಒಂದು ಒಳ್ಳೆಯ ಸರಿಯಾದ ಆ್ಯಕ್ಷನ್ನ ನೀವು ತಗೊಳ್ತೀರಿ ನಿಮ್ಮ ಜೀವನದಲ್ಲಿ. ಬಹುಶಃ ನೀವು ಬದುಕುವಂತಹ ರೀತಿ ಆಗಿರಬಹುದು, ಅಥವಾ ನೀವು ಇರುವಂತಹ ರೀತಿ ಆಗಿರಬಹುದು, ಅಥವಾ ನಿಮ್ಮ ಡಿಸಿಪ್ಲಿನ್ ಆಗಿರಬಹುದು, ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಬಹಳಷ್ಟು ಯೋಚನೆಗಳನ್ನು ನೀವು ಹಿಂದೆ ಮಾಡ್ತಾಯಿದ್ರಿ. ಬಟ್ ಆದರೆ ಆ ನಿರ್ಧಾರಗಳನ್ನು ಜಾರಿಗೆ ತಂದಿರಲಿಲ್ಲ. ಈಗ ಆ ಹುಮ್ಮಸ್ಸು, ಆ ಧೈರ್ಯ, ಆ ಛಲ ಏನಿದೆಯಲ್ಲ, ಅದು ನಿಮಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗೆ ಹೀಗೆ ಬದುಕಬೇಕು ಅನ್ನುವಂತಹ ಧೈರ್ಯ, ಅಂದರೆ ಹೋಪನ್ನು ಕೂಡ ನೀವು ಇಟ್ಕೊಳ್ತೀರಿ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಹಾಗೆ ನಾನು ಹೇಳಿದೆ ಅಲ್ಲ, ಇಲ್ಲಿ ಅಗೇನು ನನ್ನ ಲೈಫಲ್ಲಿ ಯಾವುದು ಎಲ್ಲ ಬಾಗಿಲುಗಳು ಮುಚ್ಚಿದೆಯಾ, ಅಥವಾ ನನ್ನ ಜೀವನದಲ್ಲಿ ಎಲ್ಲರ ಲೈಫಲ್ಲೂ ಕೂಡ ಬಹಳಷ್ಟು ವಿಚಾರಗಳು ನಡೆಯುತ್ತೆ, ಅಥವಾ ಬಹಳಷ್ಟು ದಾರಿಗಳಿದೆ, ನನ್ನ ಜೀವನದಲ್ಲಿ ಇನ್ನೇನು ದಾರಿಯೇ ಇಲ್ಲ ನನಗೆ ಅಂತ ನೀವು ಅಂದ್ಕೊಂಡಿದ್ರೆ, ಆ ದಾರಿ ಕಾಣಿಸುವಂತಹ ಟೈಮ್ ಕೂಡ ಇದಾಗಿದೆ. ಇಲ್ಲಿ ನೋಡಿ, ನಿಮ್ಮ ಜೀವನದಲ್ಲಿ ಹಣಕಾಸಿನ ಕಮಿಟ್ಮೆಂಟ್ಸ್ಗಳಾಗಿರಬಹುದು, ಯಾವುದೋ ಒಂದು ವಿಚಾರದಲ್ಲಿ ದಾರಿನೇ ಇಲ್ಲ, ನಾನು ಬ್ಲಾಕೇಜ್ ಆಗೋಗ್ಬಿಟ್ಟಿದ್ದೀನಿ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ಈ ದಾರಿ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಈ ರೀತಿ ಹೋಗಬೇಕು ಅನ್ನುವಂತಹ ಒಂದು ಸೂಚನೆಗಳು ಬರುವಂತಹ ಸಾಧ್ಯತೆ ಇದೆ. ಭಗವಂತ ನೋಡಿ, ನಿಮಗೆ ಎಷ್ಟೋ ಸಲ ನೀವು ಅಂದ್ಕೊಂಡಿದ್ದ ಕೆಲಸಗಳು ಆಗಿಲ್ಲ. ಬಟ್ ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಉತ್ತರ ಈ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಸಿಗ್ತಾ ಹೋಗುತ್ತೆ. ನಿಮಗಾಗಿ ಬೇರೆ ಒಂದು ಅದಕ್ಕಿಂತ ಬೆಟರ್ ಆಗಿರುವಂಥದ್ದು ಯಾವುದೋ ಒಂದು ಆಸೆ ಕನಸುಗಳನ್ನು ಕಟ್ಟಿದ್ರಿ, ಅಥವಾ ಫಿನಾನ್ಷಿಯಲಿ ಬಹಳಷ್ಟು ಬರ್ಡನ್ ಆಗೋಗಿದ್ರಿ, ಅದಕ್ಕೆ ತೀರಿಸೋದಕ್ಕೆ ಅಂತಲೇ, ಅಥವಾ ನಿಮ್ಮ ಜೀವನ ಸರಿ ಮಾಡೋದಕ್ಕೆ ಅಂತಲೇ ಇಷ್ಟೆಲ್ಲ ಟೈಮ್ನ ತಗೊಳ್ತಾ ಇದ್ದಾನೆ ನೀವು ನಂಬಿದಂತಹ ದೇವರು.
ಯಾವುದೇ ಒಂದು ಜೀವನದಲ್ಲಿ ಬಂದ್ರೂ ಕೂಡ ಸರಿಯಾದ ಮಾರ್ಗದಲ್ಲಿ ಬರೋದಕ್ಕೆ ಅಂತಲೇ ಆ ಬ್ಲಾಕೇಜೇ ಓಪನ್ ಆಗ್ತಾ ಇದೆ ಈ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಅಂತ ತೋರಿಸ್ತಾ ಇದೆ. ಇಲ್ಲಿ 5 ಆಫ್ ಸಾರ್ಟ್ಸ್ ಬಂದಿದೆ. ಅಂದರೆ ನಿಮ್ಮ ಜೀವನದಲ್ಲಿ ನೀವು ಯಾವುದೋ ಒಂದು ಸ್ಥಾನಕ್ಕೆ ಹೋಗೋದಕ್ಕೆ ನಿಮ್ಮ ಆಸ್ಪಾಸಲ್ಲಿರುವಂತಹ ಜನಗಳಿಂದ ಬಹಳಷ್ಟು ಕಿರಿಕಿರಿ ಆಗ್ತಾ ಇದೆ, ಬಹಳಷ್ಟು ತೊಂದರೆಗಳಾಗ್ತಾ ಇರುವಂಥದ್ದು, ಚಿಕ್ಕ ಕೆಲಸಗಳು ಕೂಡ ಬಹಳಷ್ಟು ಬೆಟ್ಟದಂತೆ ಕಾಣುವಂಥದ್ದು, ಬಹಳಷ್ಟು ಸ್ಟ್ರಗಲ್ ಪಟ್ಕೊಂಡೇ ಮುಂದಕ್ಕೆ ಹೋಗಬೇಕಾಗಿರುವಂಥದ್ದು, ಈ ರೀತಿ ಎಲ್ಲ ನಿಮ್ಮ ಜೀವನದಲ್ಲಿ ಏರುಪೇರುಗಳನ್ನೇ ನೋಡ್ಕೊಂಡು ಬರ್ತಿದ್ದೀರಿ. ಹಾಗೆ ಯೋಚನೆಗಳಲ್ಲೂ ಅಷ್ಟೇ ಏರುಪೇರುಗಳನ್ನೇ ಜಾಸ್ತಿ ನೀವು ಎದುರಿಸ್ತಾ ಇದ್ದೀರಿ. ನಿಮ್ಮ ಜೀವನದಲ್ಲಿ ನೀವು ಟೆನ್ಷನ್ಸ್ ಎಷ್ಟು ಮಾಡ್ಕೊಳ್ತಾ ಇದ್ದೀರಿ ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಿ. ನೀವು ನನ್ನ ಲೈಫಲ್ಲಿ ಆಗತ್ತಾ, ಇದು ಆಗಲ್ವಾ, ನನ್ನ ಜೀವನದಲ್ಲಿ ಬೇರೆಯವ್ರ ಲೈಫಲ್ಲಿ ಎಲ್ಲ ಥರನೂ ಇದೆ. ಹೌದು, ಇದೊಂದು ಒಂದಷ್ಟು ನಿಮಗೆ ಟಾಸ್ಕ್ ಅಂತಲೇ ತಿಳ್ಕೊಂಬಿಡಿ. ದೇವರು ಕೊಟ್ಟಿರುವಂತಹ ಇದನ್ನೆಲ್ಲ ಗೆದ್ದು ಮುಂದಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಬಹಳಷ್ಟು ದಾರಿಗಳು ಕಾಣುವಂಥ ಸಾಧ್ಯತೆ ಇದೆ, ಬಹಳಷ್ಟು ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ, ಬಹಳಷ್ಟು ಒಂದು ರೀತಿ ಬೇರೆಯವರಿಗೆ ಮಾರ್ಗದರ್ಶನ ಹೇಳುವಂತಹ ಒಂದು ಮೋಡಿಗೆ ನೀವು ಹೋಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹೌದು, ಈಗಿನ ಒಂದು ಜೀವನದ ಈ ಕಳೆದ ಲೈಫಲ್ಲಿ ನೀವು ನಿಮಗೆ ನೀವು ಮಾಡಿಕೊಂಡಂತಹ ಕಗ್ಗಂಟುಗಳು, ನಿಮಗೆ ನೀವು ಮಾಡಿಕೊಂಡಂತಹ ಫ್ರೆಂಡ್ಶಿಪ್ಗಳು, ನೀವು ಮಾಡಿಕೊಂಡಂತಹ ಸಂಬಂಧದಲ್ಲಿ ಅತಿಯಾದ ಹಿತಗಳನ್ನು ನೀವೇನಿವತ್ತು ನೋವನ್ನು ಅನುಭವಿಸ್ತಾ ಇದ್ದೀರಿ ಅದೆಲ್ಲ ನಿಮಗೆ ನೀವೇ ಮಾಡ್ಕೊಂಡಿದ್ದ ಅತಿಯಾಗಿ ಮಾಡ್ಕೊಂಡಂಥದ್ದು ನಿಮ್ಗೆ ಇವತ್ತು ಹೊಡೆತ ಬೀಳ್ತಾ ಇದೆ. ಅದರಿಂದ ಎಲ್ಲ ಬಿಡಿಸ್ಕೊಂಡು ಬರೋದಕ್ಕೆ ಕಷ್ಟ ಆಗ್ತಾ ಇದೆ. ಮಿರಾಕಲ್ಸ್ ಆಗಿರಬಹುದು ಅಥವಾ ಏನೋ ಒಂದು ಮ್ಯಾಜಿಕ್ ಆಗಿರಬಹುದು, ತಕ್ಷಣ ಇಲ್ಲಿ ನಡೆಯಲ್ಲ, ಇದು ಕಲಿಯುಗ ಅಲ್ವಾ. ಸೊ ಹಾಗಾಗಿ ನಾವೇನೇ ಪ್ರಾರ್ಥನೆ ಮಾಡ್ಕೊಂಡಿದ್ರು ಕೂಡ ಭಗವಂತ ನಾವು ಮಾಡ್ಕೊಂಡಿರೋ ಮಿಸ್ಟೇಕ್ಸ್ಗಳನ್ನ ತಿದ್ದಿ ಬುದ್ಧಿ ಹೇಳಿ ಅದನ್ನು ನಮಗೆ ಪಾಠ ಕಲಿಸಿ ಸರಿಯಾದ ದಾರಿಯನ್ನು ತೋರಿಸ್ತಾನೆ. ಆವಾಗ ನಾವು ಯಾವ ರೀತಿ ಕಾಣಿಸ್ತೀವಿ ಗೊತ್ತಾ, ಒಂದು ರೀತಿ ನಕ್ಷತ್ರದ ರೀತಿ ಕಾಣಿಸ್ತೀವಿ ಅನ್ನುವಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಒಂದು ರೀತಿ ಬೇರೆಯವ್ರಿಗೂ ಕೂಡ ನಾವು ಸರಿಯಾದ ಮಾರ್ಗದಲ್ಲಿ ಹೋಗೋದಕ್ಕೆ ಅಂತ ಹೇಳಿ ನಾವು ಒಂದು ದಾರಿ ದೀಪದ ರೀತಿಯಲ್ಲಿ ಕಾಣಿಸೋದಕ್ಕೆ ಶುರು ಆಗ್ತೀವಿ. ಕೆಲವೊಂದು ಸಲ ಎಮೋಷನ್ಸ್ನ ತಡೆಯೋದಕ್ಕಾಗಲ್ಲ, ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಕೆಟ್ಟ ಆಲೋಚನೆಗಳು ಬರುವಂಥದ್ದು, ನನ್ನ ಜೀವನಕ್ಕೆ ಈ ಥರ ಆಗೋಗ್ಬಿಟ್ಟಿದೆಯಾ ಅಥವಾ ಬೇರೆಯವ್ರ ಜೀವನ ಹಂಗಿದೆ, ನನ್ನ ಲೈಫ್ ಯಾಕೆ ಹಿಂಗಿದೆ ಅನ್ನುವಂಥ ಕಲ್ಪನೆಗಳನ್ನು ನೀವು ಮಾಡ್ಕೊಳ್ಳುವಂಥದ್ದು, ಕೆಟ್ಟ ಯೋಚನೆಗಳನ್ನೇ ಜಾಸ್ತಿ ಮಾಡ್ಕೊಳ್ತಾ ಇರ್ತೀರಿ. ದಯವಿಟ್ಟು ಆ ವಿಚಾರನ ಸ್ಟಾಪ್ ಮಾಡಿ. ಅಮಾವಾಸ್ಯೆ ಕಳೆದ ನಂತರದಲ್ಲಿ ನಿಮ್ಮ ಲೈಫಲ್ಲಿ ಹೌದು ಒಂದಷ್ಟು ಟಫ್ ಕಾಂಪಿಟೇಷನ್ ರೀತಿ ಇದೆ, ಬಟ್ ಆದರೆ ನಿಮ್ಮ ಜೀವನ ಯಾವುದೇ ರೀತಿ ಈ ಹಿಂದೆ ಆದಂತಹ ಪರಿಸ್ಥಿತಿಗೆ ನೀವು ಹೋಗಲ್ಲ. ಯಾವುದೋ ಒಂದು ಸರಿಯಾದ ನಿರ್ಧಾರ ತಗೊಂಡು ನಿಮ್ಮ ಜೀವನದಲ್ಲಿ ನಾನು ಮುಂದೆ ಹೋಗೋದಕ್ಕೆ ಏನು ಮಾಡಬೇಕು ಅನ್ನುವಂತಹ ಸರಿಯಾದ ಆ್ಯಕ್ಷನ್ನ ನೀವು ತಗೊಂಡು ಇಲ್ಲಿ ಮುಂದಕ್ಕೆ ಹೋಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಒಂದಷ್ಟು ನೆಗೆಟಿವಿಟಿ ಅಂದರೆ ಕೆಟ್ಟ ಆಲೋಚನೆಗಳು ನಿಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ, ಬಟ್ ಆದರೆ ಅದರಿಂದ ಸ್ವಲ್ಪ ನೀವು ಕಂಟ್ರೋಲ್ನಲ್ಲಿ ತಗೊಳ್ಬೇಕಾಗತ್ತೆ. ಎಲ್ಲ ನಿಮ್ಮ ಸುತ್ತ ಎಲ್ಲ ರೀತಿಯಲ್ಲಿ ಜೀವನ ಮಾಡ್ಬೋದು ಅಥವಾ ನಿಮ್ಮ ಸುತ್ತ ಎಲ್ಲ ರೀತಿಯಲ್ಲೂ ಕೂಡ ಇದೆ. ನಿಮಗೆ ಬೆಳವಣಿಗೆಗಾಗಿರ್ಬೋದು ಅಥವಾ ನೀವೊಂದು ಸ್ಟೆಪ್ ಇಟ್ಟರೆ ಭಗವಂತನೇ ನಿಮ್ಮ ಜೊತೆಗೆ ಬಂದು ನಿಲ್ಲುವಂಥದ್ದು ಎಲ್ಲನೂ ಇದೆ. ಬಟ್ ಆದರೆ ಒಂದಷ್ಟು ನೆಗೆಟಿವಿಟಿ ನಾನು ನಿಮ್ಮಲ್ಲೇ ನೋಡ್ತಾ ಇದ್ದೀನಿ. ಕೆಟ್ಟ ಆಲೋಚನೆ ಮಾಡುವಂಥದ್ದು, ಯಾರೋ ಏನೋ ನಿಮ್ಮ ಲೈಫ್ ಬಗ್ಗೆ ಜಡ್ಜ್ ಮಾಡಿಬಿಟ್ರೋ ಅಂದ ತಕ್ಷಣ ನಿಮ್ಮ ಲೈಫೇ ಹಾಳಾಗೋಗಿದೆ ಅನ್ನುವಂಥ ರೀತಿಯಲ್ಲಿ ಏನು ಯೋಚನೆ ಮಾಡ್ತಿದ್ದೀರಲ್ಲ ಅದನ್ನು ದಯವಿಟ್ಟು ಅದಕ್ಕೆ ಫುಲ್ ಸ್ಟಾಪ್ ಇಡಿ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಈ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಯಾವ ವಿಚಾರಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅಮಾವಾಸ್ಯೆ ಕಳೆದ ನಂತರದಲ್ಲಿ ನಿಮ್ಮ ಜೀವನದಲ್ಲಿ ಯಾವ ವಿಚಾರಗಳು ಬರುವಂಥದ್ದಿದೆ. ಓಕೆ, ಇಲ್ಲಿ ಮೂರನೇ ವ್ಯಕ್ತಿಗಳಿಂದ ಒಂದಷ್ಟು ಹಣನ ಲಾಸ್ ಮಾಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ದುಡ್ಡು ಕೊಟ್ಟು ಕಳ್ಕೊಳ್ಳುವಂಥದ್ದು ಕೂಡ ಇಲ್ಲಿ ಮಾಡಬೇಕಾಗತ್ತೆ. ಅತಿಯಾದ ಎಮೋಷನ್ಸ್ಗಳು, ಅತಿಯಾದ ನಂಬಿಕೆಗಳು ಬೇಡ ಅನ್ನುವಂತಹ ಸೂಚನೆಗಳು ಕೊಡ್ತಾ ಇದೆ. ಇಲ್ಲಿ ನಿಮ್ಮಿಂದ ಏನಾದರೂ ಲಾಭ ಆಗುತ್ತೆ ಅನ್ನೋದಾದರೆ ಕೆಲವರು ಬೆಣ್ಣೆಯ ರೀತಿಯಲ್ಲಿ ಮಾತಾಡ್ತಾರೆ, ಬಟ್ ಆದರೆ ನಿಮ್ಮಿಂದ ಹಣನ ದೋಚುವಂಥದ್ದು ಅಥವಾ ನಿಮ್ಮಿಂದ ಎಲ್ಲ ಹೆಲ್ಪ್ನ ಪಡ್ಕೊಂಡು ನಂತರದಲ್ಲಿ ನಿಮ್ಮ ಬಗ್ಗೆ ಟೀಕೆ ಮಾಡುವಂಥದ್ದು ಅಥವಾ ಅವರ ಲೈಫಿಗೆ ಒಂದು ದಾರಿಯನ್ನು ನೀವು ಮಾಡಿಕೊಡುವಂತಹ ರೀತಿಯಾಗಿ ಹೋಗ್ಬಿಡ್ತೀರಿ. ಬಟ್ ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಇಂಥ ವ್ಯಕ್ತಿಗಳು ನೆನೆಸ್ಕೊಳ್ಳುವಂತಹ ಸಾಧ್ಯತೆಗಳಿಲ್ಲ. ಅಮಾವಾಸ್ಯೆ ಕಳೆದ ನಾನು ಈ ಕಾರ್ಡ್ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ ಅವ್ರಿಗೊಂದು ಚಿಕ್ಕ ಪಾಯಿಂಟ್ ಒಂದು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ದಿನಗಳಲ್ಲಿ, ಅಮಾವಾಸ್ಯೆ ಹಿಂದಿನ ದಿನ, ಅಮಾವಾಸ್ಯೆ ಮುಂದಿನ ದಿನ
ಈ ಸುಮ್ಮನೆ ಸಾಲ ಕೊಡುವಂಥದ್ದು, ಸುಮ್ಮನೆ ದಾನಗಳನ್ನು ಕೊಡುವಂಥದ್ದು ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಅದರಲ್ಲೂ ಪರ್ಟಿಕ್ಯುಲರಾಗಿ ಅಮಾವಾಸ್ಯೆ ದಿನಗಳಲ್ಲಿ ಏನಾದರೂ ನೀವು ಕೊಟ್ಟರೆ ಅಂತ ಹೇಳಿದ್ರೆ ಬಹಳಷ್ಟು ಹಣನ ನೀವು ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೀವೇನೇ ಆಗಿರ್ಬೋದು, ಅಂದರೆ ನಿಮ್ಮ ವೈಯಕ್ತಿಕ ನೀವು ಒಂದಷ್ಟು ಹಾಸ್ಪಿಟಲಿಟಿಗೆ ನೀವು ಮಾಡ್ಕೊಳ್ಳಿ, ಬಟ್ ಆದರೆ ಸಾಲ ಕೊಡುವಂಥದ್ದು, ಇನ್ನೊಬ್ರಿಗೆ ಏನೋ ಒಂದು ಮಾಡುವಂಥದ್ದು ದಯವಿಟ್ಟು ಆ ದಿನಗಳಲ್ಲಿ ಸ್ಟಾಪ್ ಮಾಡಿ. ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಅಂಥ ದಿನಗಳಲ್ಲಿ ನಿಮ್ಮ ಕೈಯಿಂದ ಹಣನ ಇಸ್ಕೊಳ್ಳುವಂಥದ್ದು ಅಥವಾ ಅವ್ರ ಲೈಫಲ್ಲಿ ದಾರಿಗಳನ್ನು ಅವ್ರು ಸರಿ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ಬಿಡ್ತಾರೆ. ಅಥವಾ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವ್ರ ಲೈಫಿಗೆ ನೀವು ಆರಾಮಾದಂಥ ಬ್ಲಾಕೇಜ್ಗಳನ್ನ ತೆಗೆದುಬಿಡ್ತೀರಿ, ಆ ಬ್ಲಾಕೇಜ್ನ ನೀವು ತೊಗೊಂಡ್ಬಿಡ್ತೀರಿ. ಸೊ ಈ ರೀತಿ ಆಗ್ತಾಯಿದೆ. ಕೆಲವೊಂದು ಎಮೋಷನ್ಸ್ಗೆ ಒಳಗಾಗ್ತೀರಿ, ಕೆಲವೊಂದು ಸಲ ನಿಮ್ಮ ಜವಾಬ್ದಾರಿಗಳನ್ನು ಮರೆತು ನೀವೇನು ಮಾಡ್ತಿದ್ದೀರಿ, ಯಾವುದೋ ಒಂದು ವ್ಯಾಮೋಹಕ್ಕೋ ಪ್ರೀತಿಗೋ ಸಂಕಟಕ್ಕೋ ಅದಕ್ಕೆ ಬಿದ್ದೋಗ್ಬಿಡ್ತೀರಿ. ಇದರಿಂದ ನೀವು ಮಾನಸಿಕವಾಗಿ ಕುಗ್ಗಬೇಕಾಗತ್ತೆ. ನಿಮ್ಮ ಆರೋಗ್ಯದ ಸಮಸ್ಯೆಗಳಲ್ಲೂ ಅಷ್ಟೇ. ಯಾರನ್ನೋ ತುಂಬ ಹಚ್ಕೊಂಡ್ಬಿಟ್ಟೆ, ಈ ಅಮಾವಾಸ್ಯೆಗಳ ನಂತರದಲ್ಲಿ ಈ ಥರದೊಂದು ಆಗುತ್ತೆ. ಯಾರನ್ನೋ ತುಂಬ ಹಚ್ಕೊಂಡ್ಬಿಟ್ಟೆ, ಯಾರೋ ನನ್ನ ಕೈಯಿಂದ ಬಿಟ್ಟು ಹೋಗ್ಬಿಟ್ರು, ಯಾರೋ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ಅವ್ರು ಯಾರೋ ಚೆನ್ನಾಗಿದ್ದಾರೆ ನನ್ನನ್ನು ದೂರ ಮಾಡ್ತಿದ್ದಾರೆ, ಈ ರೀತಿ ಎಲ್ಲ ಮೈಂಡಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಹಣನೂ ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ದಯವಿಟ್ಟು ಹುಷಾರಾಗಿರಬೇಕಾಗತ್ತೆ. ಹಾಗೆ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದಷ್ಟು ಈ ರೀತಿ ವ್ಯಾಮೋಹಗಳು ಬೇಡ. ಆರೋಗ್ಯದ ಸ್ಥಿತಿ ದಯವಿಟ್ಟು ನೀವು ಸುಧಾರಿಸ್ಕೊಳ್ಬೇಕಾಗತ್ತೆ. ತುಂಬಾ ಬಿಸಿಲಿದೆ, ದಯವಿಟ್ಟು ದೇಹಕ್ಕೆ ಚೆನ್ನಾಗಿ ನೀರು ಕುಡೀರಿ. ದೇಹದಲ್ಲಿ 75% ನೀರಿರಬೇಕಂತೆ. ಎಲ್ಲರೂ ನಾನು ನೀರು ಕುಡಿಯೋದು ನೋಡಿ ಬಾಯಿ ಬಿಟ್ಕೊಂಡು ನೋಡ್ತಾರೆ ನಮ್ಮ ಫ್ಯಾಮಿಲಿಗಳಲ್ಲಿ. ಸೊ ಹಾಗೆ ನೀವೂ ನೀರು ಕುಡೀರಿ. ದೇಹಕ್ಕೆ ಊಟ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಡಿಹೈಡ್ರೇಷನ್ ಆಗೋದಕ್ಕೆ ನೀರಾದರೂ ಕುಡೀರಿ, ಜ್ಯೂಸ್ ಆದರೂ ಮಾಡ್ಕೊಂಡು ಕುಡೀರಿ, ಫ್ರೂಟ್ ಜ್ಯೂಸ್, ಫ್ರೆಶ್ ಫ್ರೂಟ್ ಜ್ಯೂಸು, ಯಾವುದೇ ರೀತಿ ಏನೋ ಪೆಪ್ಸಿ ಮಿರಿಂಡಾ ಆ ರೀತಿ ನಾನು ಹೇಳ್ತಾ ಇಲ್ಲ. ಓಕೆ, ನಂತರದಲ್ಲಿ ಇಲ್ಲಿ ಕೆಲವೊಂದಷ್ಟು ಆರೋಗ್ಯದ ಸಮಸ್ಯೆಗಳು ಎದುರಿಸ್ತಾ ಇದ್ದೀರಿ. ಬಹಳಷ್ಟು ರಾತ್ರಿ ಹೊತ್ತು ನಿದ್ದೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಕೆಟ್ಟ ಆಲೋಚನೆಗಳು ಬರ್ತಾ ಇರುವಂಥದ್ದು ಸಂಬಂಧದಲ್ಲಾಗಿರ್ಬೋದು. ಹಣದ ಕಮಿಟ್ಮೆಂಟ್ಸ್ಗಳಿಂದ ಬಹಳಷ್ಟು ಟೆನ್ಷನ್ಸ್ ಮಾಡ್ಕೊಳ್ಳುವಂಥದ್ದು. ಈ ಹಿಂದೆ ಮಾಡ್ಕೊಂಡಿರೋಂತಹ ಮಿಸ್ಟೇಕ್ಸಿಗೆ ಆರೋಗ್ಯ ಈಗ ಹಾಳು ಮಾಡ್ಕೊಳ್ತಾ ಇರೋದು ಕೂಡ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಓಕೆ, ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹೌದು, ಈ ಸಂಕಟ, ಈ ನೋವು ಏನಿದೆಯಲ್ಲ, ಇನ್ನೊಂದು ತಿಂಗಳು ಕಳೀತಾ ಇದ್ದ ಹಾಗೆ ಎಲ್ಲ ಸಮಸ್ಯೆಗೂ ಒಂದು ನಾಂದಿ ಆಡ್ತೀರಿ ನೀವು ಅಂತ ಹೇಳಿ ತೋರಿಸುತ್ತೆ. 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಏನೆಲ್ಲ ಟೆನ್ಷನ್ನಲ್ಲಿ ನೀವಿದ್ದೀರಿ, ಏನೆಲ್ಲ ವಿಚಾರಗಳಲ್ಲಿ ಬಹಳಷ್ಟು ಮಾನಸಿಕವಾಗಿ ಕೊಗ್ಗಿದ್ದೀರಿ, ಯಾವ ವಿಚಾರವಾಗಿ ನೀವು ತುಂಬ ನೆಮ್ಮದಿ ಇಲ್ದಿರುವಂತಹ ರೀತಿಯಲ್ಲಿ ನೀವಿದ್ದೀರಿ, ಅದಕ್ಕೆಲ್ಲ ಕೂಡ ಎಂಡ್ ಅಂತ ಹೇಳಿ ಬರ್ತಾ ಇದೆ ಇಲ್ಲಿ. 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂದಷ್ಟು ಎಂಡನ್ನ ನೀವು ಈ ಒಂದು ತಿಂಗಳಲ್ಲಿ ನೀವು ನೋಡ್ತೀರಿ. ಬಟ್ ಆದರೆ ನೈಟ್ ಮರ್ಸಿ ಜಾಸ್ತಿ ಇರೋದ್ರಿಂದ ಒಂದಷ್ಟು ನೀವು ಹೀಲ್ ಆಗಬೇಕಾಗತ್ತೆ, ನೀವು ಸಮಾಧಾನ ನಿಮಗೆ ನೀವು ತಗೊಳ್ಬೇಕಾಗತ್ತೆ. ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಎಲ್ಲೋ ದೂರದ ಬೆಳಕು, ಎಲ್ಲೋ ಒಂದು ಯೋಚನೆಗಳನ್ನು ನೀವು ಮಾಡಿದಿರಿ, ಅದು ಆಗ್ತಾ ಇಲ್ಲ. ಇಲ್ಲಿ ಕೆಲವ್ರ ಲೈಫಲ್ಲಿ ನೋಡಿ ಬಹಳಷ್ಟು ನೆಗೆಟಿವ್ ಯೋಚನೆಗಳು ಮಾಡುವಂಥದ್ದು. ದಯವಿಟ್ಟು ಬ್ಲ್ಯಾಕ್ ಟರ್ಮಲಿನ ದಯವಿಟ್ಟು ಧರಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲರ ಜೊತೆಗೆ ಇರಬೇಕಾದವ್ರೆ, ನಾವು ಯಾರಿಂದ ತಪ್ಪಿಸ್ಕೊಳ್ಳೋದಕ್ಕಂತೂ ಆಗೋದಿಲ್ಲ. ಬ್ಲ್ಯಾಕ್ ಟರ್ಮಲಿನ ಹಾಕ್ಕೊಳ್ಳೋದ್ರಿಂದ ಇಂಥ ಕೆಟ್ಟ ಕಣ್ಗಳು ನಿಮ್ಮ ಮೇಲೆ ಬೀಳದಂಗಿರುತ್ತೆ, ಕೆಟ್ಟ ಆಲೋಚನೆಗಳು ಬರ್ದಂಗಿರುತ್ತೆ. ಯಾಕೆಂದರೆ ಭೂಮಿಯಿಂದ ಪಾಸಿಟಿವಿಟಿ ಹೀರ್ತಾನೆ ಇರುತ್ತಲ್ವ, ನಮ್ಮನ್ನು ಗ್ರೌಂಡಿಂಗ್ ಮಾಡ್ತಾ ಇರುತ್ತೆ. ಆಗ ನಾವೊಂದಷ್ಟು ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು, ನಮ್ಮ ಆಹಾರ ಸಂತೋಷದಲ್ಲಿ ಇರುವಂಥದ್ದು, ನಮಗೆ ಗೊತ್ತಿಲ್ಲದ ಇರುವಂತಹ ರೀತಿಯಲ್ಲಿ ಮುಂದೆ ಹೋಗೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂತಹ ಪ್ರಯತ್ನಗಳನ್ನು ಪಡುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಬಹಳಷ್ಟು ನೆಗೆಟಿವಿಟಿಗಳನ್ನು ತುಂಬಿಕೊಳ್ಳುವಂಥದ್ದು, ಆರೋಗ್ಯದ ಸಮಸ್ಯೆಗಳನ್ನು ಮಾಡ್ಕೊಳ್ಳುವಂಥದ್ದು, ಅಲ್ಲದೇ ಇರುವಂಥವ್ರಿಗೆ ಹಣ ಕೊಡುವಂಥದ್ದು, ಯಾವುದೋ ಬೇಡದ ವಿಶ್ವಾಸಗಳನ್ನು ನೀವು ಮಾಡ್ಕೊಂಡು ನಿಮಗೆ ನೀವೇ ಮಾನಸಿಕವಾಗಿ ನೋವುಗಳನ್ನು ಪಡ್ಕೊಳ್ಳುವಂಥದ್ದು. ಇದರಿಂದ ಎಲ್ಲ ಏನಾಗುತ್ತೆ, ನಿಮ್ಮ ಆರೋಗ್ಯದ ಸಮಸ್ಯೆಗಳನ್ನು ನೀವು ಮಾಡ್ಕೊಳ್ಳುವಂಥದ್ದು. ಕಣ್ಮುಂದೆ ಎಲ್ಲನೂ ಇದ್ರೂ ಕೂಡ ಮಂಜು ರೀತಿ ಕಾಣಿಸುವಂಥದ್ದು. ಕಣ್ಣೆದುರುಗಡೆ ಊಟ ಇದ್ರೂ ಕೂಡ ಮಾಡೋದಕ್ಕೆ ಕೆಲವರಿಗೆ ಆಗ್ತಾ ಇಲ್ಲ. ಎಲ್ಲ ಇದೆ, ನಿಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಹೋದರೆ ನಿಮ್ಮ ಜೊತೆಗೆ ಎಷ್ಟೇ ಐಶ್ವರ್ಯ ಇರಲಿ, ಎಷ್ಟೇ ಏನೇ ಆಗಲಿ, ಅದು ಏನಿದೆಯಲ್ಲ ಅದು ಒಂದಷ್ಟು ನಿಮ್ಮಿಂದ ನಿಮ್ಮ ನೆಮ್ಮದಿಗೆ ಕೊಡದೇ ಇರುವಂತಹ ರೀತಿಯಲ್ಲೇ ಆಗುತ್ತೆ ಅಂತ ಹೇಳಿ ತೋರಿಸುತ್ತೆ. ಸೊ ಹಾಗಾಗಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಆದಷ್ಟು ಕೆಟ್ಟ ಆಲೋಚನೆಗಳು ಬರುವಂಥದ್ದು ಕಂಟ್ರೋಲ್ ಮಾಡ್ಕೊಳ್ಳಿ. ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡಿ. ದಯವಿಟ್ಟು ನಿಮ್ಮ ಆರೋಗ್ಯದ ಕಡೆ ದಯವಿಟ್ಟು ಗಮನ ಕೊಡಿ. ಇನ್ನೊಂದು ತಿಂಗಳ ತನಕ ಈ ರೀತಿ ಇರುತ್ತೆ. ನಂತರದಲ್ಲಿ ಎಲ್ಲನೂ ಕೂಡ ಸರಿಯಾಗಿ ಆಗುತ್ತೆ. ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಹಿರಿಯರ ಆಶೀರ್ವಾದಗಳು ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಬಹುಶಃ
ನಿಮ್ಮ ಫ್ಯಾಮಿಲಿಗಳಲ್ಲಿ ಏನಾದರೂ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಅಥವಾ ಏನಾದರೂ ಅಗಲಿದ್ರೆ ಅಥವಾ ತಾತಂದಿರು ಆ ಥರ ಅಗಲಿದ್ರೆ ಅವರ ಕೃಪೆ, ಅವರ ಆಶೀರ್ವಾದನೂ ಕೂಡ ನಿಮಗೆ ಸಿಗುವಂಥದ್ದು ಕೂಡ ಇದೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ, ಅಮಾವಾಸ್ಯೆ ಕಳೆದ ನಂತರದಲ್ಲಿ ಏನೆಲ್ಲ ಭವಿಷ್ಯಗಳು ಬರುವಂಥದ್ದಿದೆ, ಯಾವೆಲ್ಲ ಸೂಚನೆಗಳು ನಿಮಗೆ ಕೊಡ್ತಾ ಇದೆ ಪ್ರಕೃತಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ, ಯಾವ ಎಚ್ಚರಿಕೆ ಇದೆ ನಿಮಗೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, 5 ಆಫ್ ಪೆಂಟಿಕಲ್ಸ್ ಇದೆ, 5 ಆಫ್ ಸ್ವಾರ್ಡ್ಸ್ ಇದೆ. ಓಕೆ, ಇಲ್ಲಿ ಬಹಳಷ್ಟು ಜನ ಹೊರಗಿನ ಟೆನ್ಷನ್ಸ್ಗಳನ್ನ ತೊಗೊಂಡು ಬರೋದು, ಸಂಸಾರದಲ್ಲಿ ಹಾಕ್ಕೊಂಡು ಅದನ್ನು ಇಲ್ಲಿ ಸಿಗುವಂತಹ ಮನೆಯಲ್ಲಿರುವಂತಹ ಕೆಲ ಬಡಪಾಯಿಗಳ ಮೇಲೆ ನೀವು ಹಾಕ್ತಾ ಇದ್ದೀರಿ ಅಂತ ಹೇಳಿ ತೋರಿಸುತ್ತೆ. ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ. ನಿಮ್ಮ ಲೈಫಲ್ಲಿ ನಿಮ್ಮ ಬಿಸ್ನೆಸ್ ವಿಚಾರ ಆಗಿರಲಿ, ನಿಮ್ಮ ಯಾವುದೇ ಒಂದಷ್ಟು ಗಮನಗಳಾಗಿರಲಿ, ದಯವಿಟ್ಟು ಹೊರಗಡೆ ಬಿಸಾಕ್ಬಿಡಿ. ಮನೆಯವ್ರ ತನಕ ತೊಗೊಂಡು ಬರೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಇದರಿಂದ ನಿಮ್ಮ ಗಂಡ ಹೆಂಡತಿ ನಡುವೆನೂ ನೆಮ್ಮದಿ ಹಾಳು, ಮನೆಯಲ್ಲಿರುವಂತಹ ಸುತ್ತಮುತ್ತ ಜನಗಳಿಂದನೂ ಕೂಡ ನೆಮ್ಮದಿ ಹಾಳು. ಕೆಲವೊಂದು ಆರೋಗ್ಯಗಳು ಕೂಡ ಇಂಥ ಸ್ಟ್ರೆಸ್ ಮಾಡುವಂಥದ್ದು, ಓವರಾಗಿ ದುಡ್ಡು ಮಾಡಬೇಕು ಅಥವಾ ಯಾವುದೋ ಒಂದು ಕಮಿಟ್ಮೆಂಟು, EMIಸ್ಗಳು, ಇಂಥ ಟೆನ್ಷನ್ನಲ್ಲಿ ನೀವು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದ್ದೀರಿ. ಸೊ ನಾನು ಒಂದು ಮಾತು ಹೇಳ್ತೀನಿ ಕೇಳಿ, ನಾನು ಕ್ರಿಸ್ಟಲ್ಸ್ಗಳನ್ನ ಬಹಳಷ್ಟು ತೋರಿಸ್ತಾ ಇರ್ತೀನಿ. ಅತ್ತರ್ ಕೂಡ ಇದು ಮಾಡಿದೆ, ಈ ಗ್ರೀನ್ ಅವೆಂಚುರಿನ್ ಸಡನ್ ಲಕ್ ಕ್ರಿಯೇಟ್ ಮಾಡುವಂಥದ್ದು, ಈ ರೀತಿ ಎಲ್ಲ ಹಾಕ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಿರೋ ಅದು ಸಿಗ್ತಾ ಹೋಗುತ್ತೆ. ಅದನ್ನು ಬಿಟ್ಟು ಬರೀ ಟೆನ್ಷನ್ನಲ್ಲಿ ಬರೀ ಜೀವನ ಕಳೆಯುವಂಥದ್ದು, ಯಾವಾಗಲೂ ಕೂಡ ಬಹಳಷ್ಟು ಎದೆ ಭಾರನ ಮಾಡ್ಕೊಳ್ಳುವಂಥದ್ದು, ರಿಲೀಫೇ ಇರೋದಿಲ್ಲ. ನೀವೇ ಯೋಚನೆ ಮಾಡಿ, ಎಷ್ಟು ಅಂತ ಆ ಬ್ರೈನ್ ತಡ್ಕೊಳುತ್ತೆ, ಎಷ್ಟು ಅಂತ ಆ ಮನಸ್ಸು ತಡ್ಕೊಳುತ್ತೆ. ಆ ಸ್ಟ್ರೆಸ್ನ ತೊಗೊಂಡು ಬರ್ತೀರಿ ಇಲ್ಲಿ ಮನೆಯಲ್ಲಿ ಮಕ್ಕಳ ಜೊತೆಗೋ ಅಥವಾ ಗಂಡ ಹೆಂಡತಿ ನಡುವೆನೋ ಅಥವಾ ಫ್ರೆಂಡ್ಶಿಪ್ಪಲ್ಲೋ ಅಥವಾ ಪ್ರೀತಿಸಿದವ್ರಿಗೋ ಇದನ್ನು ಹಾಕ್ಬಿಡ್ತೀರಿ. ಇದರಿಂದ ನಿಮ್ಮ ಆರೋಗ್ಯನೂ ಹಾಳು, ನೆಮ್ಮದಿನೂ ಹಾಳು ಅಂತ ಹೇಳಿ ತೋರಿಸುತ್ತೆ. ಸೊ 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸ್ವಲ್ಪ ನೀವು ಮನೆ ಕಡೆ ಯೋಚನೆ ಮಾಡಿ. ಹೌದು, ಹಣದ ವಿಚಾರದಲ್ಲಿ ಭಾಳಷ್ಟು ಏರುಪೇರುಗಳನ್ನು ನೋಡ್ತಾ ಇದ್ದೀನಿ. ಇಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿದ್ರೆ 5 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಯೋಚನೆಗಳು ಬಹಳಷ್ಟು ಕಿರಿಕಿರಿ ಮಾಡ್ತಾ ಇರುವಂಥದ್ದು ತೋರಿಸ್ತಾ ಇದೆ. ಇಲ್ಲಿ ಒಂದಷ್ಟು ಈ ಸಂಬಂಧಗಳಲ್ಲೂ ಕೂಡ ಇವರಿಂದ ಏನೋ ಆಗುತ್ತೇನೋ, ಇವರೇನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದ್ದಾರೇನೋ, ಇವ್ರು ಕಣ್ಣು ಬಿದ್ದೇ ಹಿಂಗಾಯ್ತೇನೋ, ಈ ರೀತಿ ಎಲ್ಲ ಫೀಲ್ ಕೂಡ ಮಾಡಿಸುವಂತಹ ಜನಗಳು ನಿಮ್ಮ ಸುತ್ತ ಇದ್ದಾರೆ. ಅವ್ರು ಏನೂ ಮಾಡದೆ ನಿಮಗೆ ಬಹಳಷ್ಟು ಕಿರಿಕಿರಿ ಕೊಡ್ತಾ ಇರುವಂಥದ್ದು, ಈ ರೀತಿ ನೀವು ಆಳವಾಗಿ ಯೋಚನೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಆದರೆ ದಯವಿಟ್ಟು ನಿಮಗೆ ಹೌದು, ನಿಮ್ಮ ಯೋಚನೆಗಳ ತಕ್ಕ ಹಾಗೆ ನಿಮ್ಮ ಜೀವನಗಳನ್ನು ನೀವು ತೊಗೊಂಡು ಹೋಗೋದಕ್ಕೆ ಬಹಳಷ್ಟು ಏರುಪೇರುಗಳು ನಾನು ನೋಡ್ತಾ ಇದ್ದೀನಿ. ನಿಮ್ಮ ಯೋಚನೆಗಳಲ್ಲೂ ಕೂಡ ಏರುಪೇರುಗಳನ್ನು ನಾನು ಹೋಗ್ತಾ ಇದ್ದೀನಿ ಇಲ್ಲಿ. ಓಕೆ, ಬಟ್ ಆದರೆ ನಿಮ್ಮ ಅವಕಾಶಗಳನ್ನು ಯಾರೂ ಕತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಹೊಸ ದಾರಿ ನಿಮ್ಮ ಜೀವನದಲ್ಲಿ, ಸಮೃದ್ಧಿ ಕೂಡ, ಹಾಗೆ ಹೊಸ ಕೆರಿಯರ್ ಆಗಿರಬಹುದು, ಫಿನಾನ್ಷಿಯಲಿ ಆಪರ್ಚುನಿಟಿ ಬರುವಂತಹ ಸಾಧ್ಯತೆಗಳು ಕೂಡ ನಿಮ್ಮ ಜೀವನದಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾವುದೋ ಒಂದು ಹೊಸ ಅಧ್ಯಾಯ ಈ ಅಮಾವಾಸ್ಯೆ ಕಳೆದ ನಂತರದಲ್ಲಿ ನೀವು ಶುರು ಮಾಡ್ತೀರಿ, ಅಥವಾ ಯೋಚನೆನೋ ಅಥವಾ ಯಾವುದೋ ಒಂದು ಹಾದಿನೋ ಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ನೀವೇನಾದರೂ ಅಂದ್ಕೊಂಡಿದ್ರೆ, ನೀವೇನಾದರೂ ಭಗವಂತನ ಹತ್ರ ಏನಾದರೂ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಅದು ಕೂಡ ಆಗುವಂತಹ ಸಾಧ್ಯತೆ ಕೂಡ ಇದೆ. ಯಾವುದೋ ಒಂದು ಬೇಡಿಕೆಗಳನ್ನು ಇಟ್ಟಿರ್ಬೋದು, ಅಥವಾ ಯಾವುದೋ ಒಂದು ಹರಕೆಗಳನ್ನು ಕಟ್ಟಿಟ್ಟಿರಬಹುದು, ಅಥವಾ ಯಾವುದೋ ಒಂದು ಪ್ರಾರ್ಥನೆಯನ್ನು ನೀವು ಮಾಡ್ಕೊಂಡಿರ್ಬೋದು, ಯಾವುದೋ ಒಂದು ವಿಚಾರಕ್ಕೆ ಸಂಕಲ್ಪಗಳನ್ನು ನೀವು ಮಾಡ್ಕೊಂಡಿದ್ರೆ ಅದು ಕೂಡ ಆಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಆಪರ್ಚುನಿಟೀಸ್ ಬಂದಿರೋದ್ರಿಂದ ನೀವು ಎಷ್ಟು ಪ್ರಕೃತಿಗೆ ನ್ಯಾಯವಾಗಿರ್ತೀರಿ, ನೀವು ಎಷ್ಟು ನಿಮ್ಮ ಜೀವನದಲ್ಲಿ ಸತ್ಯವಾಗಿರ್ತೀರಿ, ನಿಮಗೆ ನೀವು ಸ್ಯಾಟಿಸ್ಫೈಡ್ ಆಗೋ ಥರ. ಯಾರೋ ನೋಡಿದ್ರು ಅಂತ ಹೇಳಿ ದಾನ ಮಾಡೋದು, ಯಾರೋ ನೋಡಿದ್ರು ಅಂತ ಹೇಳಿ ನ್ಯಾಯವಾಗಿ ಒಂದು ಅರ್ಧ ಗಂಟೆ 1 ಗಂಟೆ ತನಕ ಇರೋದು, ಆ ಥರ ಅಲ್ಲ. ಪ್ರಕೃತಿಗೆ ಯಾರು ಏನೇ ಮಾಡ್ಕೊಳ್ಳಿ, ನಿಮ್ಮ ಬಗ್ಗೆ ಕೆಟ್ಟದ್ದು ಮಾಡ್ಕೊಳ್ಳಿ, ಸುಮಾರು ನನ್ನ ಫ್ಯಾಮಿಲಿಗಳಲ್ಲೇ, ಬಟ್ ಎಲ್ಲರೂ ನಾನು ಹೇಳೋದಕ್ಕೆ ಹೋಗಲ್ಲ, ಫ್ಯಾಮಿಲಿಗಳಲ್ಲೂ ಎಲ್ಲರೂ ನೋಡ್ತಾ ಇರ್ತಾರೆ ರೀಡಿಂಗ್ಸ್ಗಳು. ಬಟ್ ಫ್ಯಾಮಿಲಿಗಳಲ್ಲಿ ಕೆಲವೊಂದು ಹುಳ ಇದೆ, ಒಂದೇ ಒಂದು ಹುಳ ಇದೆ. ಓಕೆ, ಆ ಹುಳಕ್ಕೆ ಏನು ಚಿಂತೆ ಅಂತಂದರೆ, ನಾನು ಏನು ರೀಡಿಂಗ್ ಮಾಡ್ತೀನೋ, ನಾಳೆ ಬೆಳಗ್ಗೆ ಎಲ್ಲಿ ಉದ್ಧಾರ ಆಗ್ಬಿಡ್ತೀನೋ, ನಾನು ಎಲ್ಲಿ ಮಲಗ್ತೀನೋ, ನಾನು ಎಲ್ಲಿ ಊಟ ಮಾಡ್ತೀನೋ, ಬಟ್ ನಾನು ಮೇಲಕ್ಕೆ ಹೋಗ್ತಾನೇ ಇದ್ದೀನಿ. ಅದು ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಜೀವನ ಅದು ನನ್ನನ್ನು ನೋಡ್ತಾ ಹಾಳು ಮಾಡ್ತಾ ಇದೆ. ನಿಮ್ಮ ಲೈಫಲ್ಲೂ ಈ ಥರದ ಹುಳಗಳಿದ್ದೇ ಇರ್ತಾರೆ. ಬಟ್ ನಾವು ನ್ಯಾಯವಾಗಿ ಭಗವಂತನ ಜೊತೆಗೆ ಹೆಂಗಿದ್ದೀವಿ, ನಾವು ನನ್ನ ಮನಸ್ಸಿಗೆ ನಾನು ಹೆಂಗಿದ್ದೀನಿ ಅದೇ ನನ್ನ ಜೀವನಕ್ಕೆ ಬರ್ತಾ ಹೋಗುತ್ತೆ. ಅದೇ ಜಸ್ಟಿಸ್ ಕಾರ್ಡ್. ಓಕೆ, ಬಟ್ ಏನೇ ಬರಲಿ, ಏನೇನೋ ಬರಲಿ, ಸಮವಾಗಿ ಯೋಚನೆ ಮಾಡಿ. ಆ ಟೈಮಲ್ಲಿ ರಾಮನೋ ಹನುಮಂತನೋ ಅಥವಾ ಯಾವುದೋ ನೀವು ಇಷ್ಟಪಡುವಂತಹ ದೇವಿಯೋ ದೈವವೋ
ಅದ್ರ ಕಡೆ ಗಮನ ಕೊಡಿ. ಅದ್ರ ಕಾಲು ಕೆಳಗಡೆ ಆ ಒಂದು ಮಾತು ಹಾಕ್ಬಿಡಿ. ಯಾರೇ ನಿಮಗೆ ಪ್ರಾಬ್ಲಮ್ಸ್ ಕೊಡ್ಬೋದು, ಯಾವುದೇ ಸ್ಟ್ರೆಸ್ನ ನಿಮ್ಗೆ ಆಗಿರ್ಬೋದು, ನನಗೆ ಈ ರೀತಿ ಸಮಸ್ಯೆ ಆಗ್ತಾಯಿದೆ ನನ್ನಯ್ಯ ಅಂತ ಹೇಳಿ ನೀವು ಅದ್ರ ಪಾದದ ಹತ್ರ ಹಾಕ್ಬಿಡಿ. ಅದ್ರ ಮಿರಾಕಲ್ ಹೆಂಗೆ ನಡೆಯುತ್ತೆ ನೀವೇ ನೋಡ್ತಾ ಹೋಗಿ. ಟೈಮ್ ತೊಗೊಳುತ್ತೆ, ಬಟ್ ನೋಡಿ ಯಾವಾಗಲೂ ಒಂದು ತಲೆಯಲ್ಲಿ, ನೀವು ನನ್ನ ಕ್ಲೈಂಟ್ ಆಗಿರೋ ಒಂದು ತಲೆಯಲ್ಲಿ ನೆನ್ಪಿಟ್ಕೊಡಿ, ಕರ್ಮ ಕಾಣಿಸಲ್ಲ, ಕಾಡ್ತಾನೇ ಇರುತ್ತೆ. ಅಂಥವ್ರಿಗೆ ಕರ್ಮ ಹೆಂಗೆ ಕಾಡ್ತಾ ಇರುತ್ತೆ ಅಂತ ಹೇಳಿದ್ರೆ, ಲಿಟ್ರಲಿ ನಾನು ಎಷ್ಟೋ ಸಲ ಅಂದ್ಕೊಂಡ್ಬಿಟ್ಟಿದ್ದೀನಿ, ಈ ರೀತಿ ಮಾಡಿ 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 ಅವ್ರ ಮನೆಗಳನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅವರು. ನಿಮ್ಮಲ್ಲೂ ಕೂಡ ಇದೇ ರೀತಿಯೇ ಆಗ್ತಾ ಇರುತ್ತೆ. ಬಟ್ ಆದರೆ ನಾವು ನ್ಯಾಯಬದ್ಧವಾಗಿರೋಣ, ನಾವು ಭಗವಂತನಿಗೆ ಕೈ ಮುಗಿಯೋಣ, ಭಗವಂತನಿಗೆ ನನಗೇನು ಬೇಕೋ ಅದನ್ನು ಮಾತ್ರ ಕೇಳೋಣ. ಅದಕ್ಕೇನು ಬೇಕೋ ಅವನು ಶಾಶ್ವತವಾಗಿ ಇಂಥ ವ್ಯಕ್ತಿಗಳಿಗೆ ಏನಾದರೂ ನಮಗೆ ಸಮಸ್ಯೆ ಕೊಡೋಕ್ಕೆ ಬಂದರೆ ಅದು ಅವ್ರಿಗೆ ಆಗ್ತಾನೆ ಹೋಗ್ತಾ ಇರುತ್ತೆ. ನಿಮ್ಮಲ್ಲೂ ಕೂಡ ಹಂಗೇನೆ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನೀವು ಕೂಡ ನಿಮಗೆ ಅನ್ನಿಸ್ದ ಹಾಗೆ ನ್ಯಾಯವಾಗಿ ಇರಬೇಕಾಗತ್ತೆ ಅಂಥೇಳಿ. ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂದಷ್ಟು ಓಡಾಟಗಳು ಜಾಸ್ತಿ, ಯೋಚನೆಗಳು ಜಾಸ್ತಿ. ಈಗಿದ್ದ ಮನಸ್ಸು ಇನ್ನೊಂದು ಸ್ವಲ್ಪ ಹೊತ್ತಿಗಿರೋದಿಲ್ಲ, ಒಂಥರ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಗಾಬರಿ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ತಿದ್ದೀರಿ. ದಯವಿಟ್ಟು ಒಂದಷ್ಟು ಕೂಲಾಗಿರಬೇಕಾಗತ್ತೆ. ಒಂದು ಜಾಗದಲ್ಲಿ ಕೂತು ನಿಮ್ಮ ಬಗ್ಗೆ ನೀವೇ ಯೋಚನೆ ಮಾಡಿ. ನಿಮ್ಗೆ ಏನು ಬೇಕು, ಆ ಇನ್ನರ್ ಚೈಲ್ಡ್ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾನು ಆ ರೀತಿ ಒಂದಷ್ಟು ಕ್ಲಾಸ್ಗಳನ್ನ ಮಾಡ್ತಾ ಹೋಗ್ತೀನಿ. ನಿಮ್ಮಲ್ಲಿ ನಿಮಗೇನು ಬೇಕಾಗಿದೆ ಅದನ್ನು ಕೇಳ್ಕೊಳ್ಳಿ. ನಮಗೇನು ಬೇಕು ಅದನ್ನು ನಮ್ಗೆ ಗೊತ್ತೇ ಇಲ್ಲ, ಇವತ್ತಿಗೂ ನೀವು ಕೇಳ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ದೇಹಕ್ಕೆ ಏನು ಬೇಕು, ಏನಾಗಬೇಕು, ನಿಮ್ಮ ಬಗ್ಗೆ ಒಂದಷ್ಟು ನಿಮ್ಮ ದೇಹಕ್ಕೆ ನೀವು ಕೇರ್ ಮಾಡಿ. ಓಕೆ, ಇಲ್ಲಿ ಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು, ಒಂದು ಕಡೆಯಿಂದ ಇನ್ನೊಂದು ಕಡೆ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಹೋಗ್ತಿದ್ದೀರಿ. ಬಟ್ ಆದರೆ ಎಂಥ ಟಾಸ್ಕ್ ಕೊಟ್ಟರು, ಎಂಥ ಸಂದರ್ಭಗಳು ನಿಮ್ಮ ಸುತ್ತ ಇದ್ರೂ ಕೂಡ ನೀವು ನ್ಯಾಯದ ರೀತಿಯಲ್ಲೇ ಇರಬೇಕಾಗತ್ತೆ. ನ್ಯಾಯನೇ ನಿಮಗೆ ಕೆಲವೇ ದಿನಗಳಲ್ಲಿ ಯಾರು ಎಷ್ಟೇ ಸಂಕಟ ಹಿಂಸೆ ಕೊಟ್ಟರು ಕೂಡ ನಿಮ್ಮ ಜೀವನದಲ್ಲಿ ಏನು ಬರಬೇಕೋ, ನಿಮ್ಮ ಯೋಗದಲ್ಲಿ ಏನು ಬರಬೇಕೋ, ಯಾರು ಎಷ್ಟೇ ಪ್ರಾಬ್ಲಮ್ ಮಾಡಿದ್ರೂ ಕೂಡ ನೀವು ಹೇಗಿರ್ತೀರೋ, ನೀವು ಏನು ಕೋರ್ಕೊಳ್ತಿರೋ ಒಳ್ಳೆ ವಿಚಾರವಾಗಿ ಅದೇ ನಿಮ್ಮ ಹತ್ರ ಬರುತ್ತೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರ ಅಥವಾ ಕಾಲ್ ಮುಖಾಂತರ ನೀವು ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಡೆಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.